ಹಾಸನದ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಹರ್ಷಿತಾ ಮರುಮೌಲ್ಯಮಾಪನದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಗಳಿಸಿದ್ದಾರೆ. ಹರ್ಷಿತಾ HC 97.17 ಅಂಕವನ್ನು ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿ ದೇವತಾ ಕಾರ್ಲಿ ಮತ್ತು ಶ್ರೇಯಸ್ 98.23 ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಅಭಿನಂದಿಸಿದ್ದಾರೆ. 2023-24ನೇ ಸಾಲಿನ ಸೆಕೆಂಡ್ PU ರಿಸಲ್ಟ್ಸ್ ಔಟ್ ಆಗಿತ್ತು ಈ ಪ್ರೀವಿಯಸ್ಲಿ. ಬಟ್ ಈಗ ಮಕ್ಕಳು ಯಾರಿಗೆ ನಮಗೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅನ್ನೋಂಥ ವಿಚಾರ ಇರುತ್ತೆ, ಅದಾಗಿ ಅವರು ರಿವ್ಯಾಲ್ಯೂಷನ್ಗೆ ಹಾಕಿದರು. ಅದರಲ್ಲಿ ನಾವು ಆ್ಯಕ್ಚುಲಿ ಸ್ಟೇಟ್ ಫಸ್ಟ್ ಬರೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀವಿ ಭಾಳ ವರ್ಷದಿಂದ. ಅದರಲ್ಲಿ ಈಗ ಫಸ್ಟು ನಮಗೆ ಸ್ಟೇಟು 7th ಪ್ಲೇಸ್ ಬಂದಿತ್ತು. ಬಟ್ ಈಗ ಹರ್ಷಿತಾ HC ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ 5 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಪ್ರೀವಿಯಸ್ಲಿ ಅವ್ರಿಗೆ 590 ಬಂದಿತ್ತು, ಈಗ 595 ಆಗಿ ಸ್ಟೇಟ್ಗೆ 4th ಪ್ಲೇಸು ಮತ್ತು ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಿದೆ. ಮತ್ತು ಸಹ ಹಾಸನ ಡಿಸ್ಟ್ರಿಕ್ಟಲ್ಲಿ ನಮ್ಮದೇ ಫಸ್ಟ್ ಪ್ಲೇಸ್ ಉಳಿಸ್ಕೊಂಡಿದ್ದೀವಿ ಸರ್. ಜೊತೆಗೆ ಶ್ರೇಯಸ್ ಅಂತ ಹೇಳಿ ಇವ್ರಿಗೂ ಸಹ ಬಯಾಲಜಿಲಿ 98 ಬಂದಿತ್ತು. ರಿವ್ಯಾಲ್ಯೂಷನ್ ಆದಮೇಲೆ 2 ಮಾರ್ಕ್ಸ್ ಆ್ಯಡ್ ಆಗಿದೆ. ಅಲ್ಲಿಗೆ 591ಇಂದ 593 ಆಗಿ ಸೆಕೆಂಡ್ ಪ್ಲೇಸ್ ಡಿಸ್ಟ್ರಿಕ್ಟ್ಗೆ ಉಳಿಸ್ಕೊಂಡಿದ್ದಾರೆ ಇವರು ಸಹ. ಮತ್ತು ದೇವಾಂತ್ ಕಾರ್ಲೆ ಅಂತ ಹೇಳಿ ಅವ್ರಿಗೆ ಕನ್ನಡಲಿ 2 ಮಾರ್ಕ್ಸ್ ಆ್ಯಡ್ ಆಗಿದೆ. 591ಇಂದ 593ಗೆ ಶಿಫ್ಟ್ ಆಗಿರೋದ್ರಿಂದ ಡಿಸ್ಟ್ರಿಕ್ಟ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ 3 ಸಹ ನಮ್ಮ ಕಾಲೇಜ್ ಉಳಿಸ್ಕೊಂಡಿದ್ದೀವಿ. ಮಾಸ್ಟರ್ಸ್ ಕಾಲೇಜವರು ತುಂಬ ಖುಷಿ ಅಂತೂ ಆಗ್ತಿದೆ. ಆದರೆ ಏನು ಮಾಡೋಂಗಿಲ್ಲ, ಮೊದಲೇ ಫಸ್ಟೇ ಬಂದಿದ್ದಿದ್ರೆ ಏನೋ ಅಂತ ಪೇರೆಂಟ್ಸ್ಗೂ ಅನಿಸ್ತಾ ಇದೆ, ನಮಗೂ ಅನಿಸ್ತಾ ಇದೆ. ಮತ್ತು JEEಲಿ ನಾವು ಮತ್ತೆ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಪ್ಲೇಸೇ ಇದೆ. 99.64 ದರ್ಶನ್ ಅರೇಕಲ್ ಅವರು ಪ್ಲೇಸ್ನ ಉಳಿಸ್ಕೊಂಡಿದ್ದಾರೆ. ಸೆಕೆಂಡ್ ಸೆಷನಲ್ಲೂ ಅದೇ ಪ್ಲೇಸ್ ಇದ್ದು 4000ದಲ್ಲಿದೆ ರ್ಯಾಂಕಿಂಗು. ಹಾಗಾಗಿ NITಲಿ ಯಾವುದೇ ಬ್ರಾಂಚ್ ಕೇಳಿದ್ರೂ ಸಹ ಅವ್ರಿಗೆ ಖಂಡಿತ ಸಿಕ್ಕುತ್ತೆ. ಮತ್ತು ಒಂದು ಸರ್ಟನ್ ಸ್ಟೂಡೆಂಟ್ಸ್ ಅವರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಸೆಷನಲ್ಲಿ. ಪುನೀತ್ AM ಅಂತ ಹೇಳಿ ಮತ್ತು ಕಿಶೋರ್ ಅಂತ ಹೇಳಿ ಅವರೆಲ್ಲ 97% ತನಕ ಬಂದಿದ್ದಾರೆ. ಸಪೋಸ್ ಬೇರೆ ಬ್ರಾಂಚ್ ಚೂಸ್ ಮಾಡ್ತೀವಿ ಅಂದರೆ NIT ಸೂರತ್ಕಲಲ್ಲಿ ಅವ್ರಿಗೂ ಸಹ ಅವಕಾಶ ಇದೆ ಸರ್. ನೆಕ್ಸ್ಟ್ ಇನ್ನೇನು May 5th ನೀಟ್ ಎಕ್ಸಾಮ್ಸ್ ಇದೆ. ಈಗ ಎಲ್ಲರ ದೃಷ್ಟಿ ಪೊಲಿಟಿಕ್ಸ್ ಆದಮೇಲೆ, ನ್ಯಾಚುರಲಿ ಎಲೆಕ್ಷನ್ಸ್ ಆದಮೇಲೆ ನೆಕ್ಸ್ಟು ನಮ್ಮ ದೃಷ್ಟಿ ಎಲ್ಲ CET ಈ ಥರ ಗೊಂದಲ ಆಗಿರೋದ್ರ ಬಗ್ಗೆ ಮತ್ತು ನೀಟ್ ಎಕ್ಸಾಮ್ಸ್ ಬಗ್ಗೆ. ಮಕ್ಕಳು ಇಲ್ಲೂ ಬಂದು ಈಗ ಎಕ್ಸಾಮ್ಸ್ ಬರೀತಿದ್ದಾರೆ. ವಿ ಆರ್ ವೇಟಿಂಗ್ ಫಾರ್ ದ ನೀಟ್ ಎಕ್ಸಾಮ್ಸ್ ಆ್ಯಂಡ್ ದ ರಿಸಲ್ಟ್ಸ್. ಹೋಪ್ ಅಟ್ಲೀಸ್ಟ್ ನೀಟ್ ಪೇಪರ್ ಮಕ್ಕಳಿಗೆ ಅನುಕೂಲ ಆಗೋ ಥರ ಇರಲಿ ಅಂತ ಬಯಸ್ತೀನಿ ಸರ್. ನನ್ನ ಮಗ ಇಲ್ಲಿ 2 ವರ್ಷದಿಂದ ಫಸ್ಟ್ ಇಯರಿಂದನೂ ಇಲ್ಲೇ ಕಾಲೇಜ್ ಓದ್ತಾ ಇರೋದು. ಅವನು ಲಾಸ್ಟ್ ಟೈಮ್ ಅದೇ ಸೆಕೆಂಡ್ ಪ್ಲೇಸಲ್ಲಿ ಇದ್ದ. ಬಟ್ 2 ಮಾರ್ಕ್ಸು ಮಿಸ್ ಆಗಿತ್ತು. 591 ಬಂದಿತ್ತು. ಅದು ಬಯಾಲಜಿ ನಂದು ಯಾವುದೂ ಮಿಸ್ ಇಲ್ಲಮ್ಮ, ನನಗೆ ಔಟ್ ಆಫ್ ಔಟ್ ಬರಲೇಬೇಕಂತ ಎಕ್ಸಾಮ್ ಬಂದಿದ್ದೀನೇ ಅವ್ನು ಇಷ್ಟೇ ಮಾರ್ಕ್ಸ್ ಅಂತ ಹೇಳಿದ್ದ. ಬಟ್ ಅದರಲ್ಲಿ ಒಂದು ಮಿಸ್ ಆಗಿದ್ದು ಅಂದರೆ ಬಯಾಲಜಿ ಒಂದೇ. ಹಾಗಾಗಿ ನಾವು ಧೈರ್ಯ ಮಾಡಿ ಸ್ಟಾಫ್ ಸರ್ ಎಲ್ಲ ಹಾಕಿ ಅದನ್ನು ರಿವ್ಯಾಲ್ಯೂಷನ್ಗೆ ಹಾಕಿ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಹೇಳಿದ್ರು. ಧೈರ್ಯ ಮಾಡಿಬಿಟ್ಟು ಹಾಕಿದ್ವಿ. ಆಗ ಮಾರ್ಕ್ಸ್ ಬಂದಾಯಿತು. ತುಂಬಾ ಖುಷಿ ಆಗ್ತಿದೆ. ಇಷ್ಟು ಮಾರ್ಕ್ಸ್ ನಾನು ತೆಗಿಯೋಕ್ಕೆ ಕಾರಣ ಆಗಿರೋ ಎಲ್ಲ ಫ್ಯಾಕಲ್ಟೀಸ್ಗೂ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಬಟ್ ತುಂಬಾ ಕೇರ್ ಮಾಡ್ತಾರೆ. ಯಾಕೆ ಅಂತಂದರೆ ಕಾಲೇಜಿಗೆ ಬಂದಾಗ ದೊಡ್ಡ ಮಕ್ಕಳು ಅವ್ರ ಪಾಡಿಗೆ ಅವ್ರನ್ನ ಬಿಡ್ತಾರೆ ಅಂತಾರೆ. ಬಟ್ ಇಲ್ಲಿ ಆ ರೀತಿ ನನಗೆ ಯಾವತ್ತೂ ಅನಿಸಿಲ್ಲ. ನನಗೇನು ಅಂತಂದರೆ ನನ್ನ ಮಗ ಯಾವ ರೀತಿ ನನಗೆ ಮಗ ಆಗಿದ್ದ, ಬಟ್ ಎಲ್ಲ ಕಾಲೇಜಿಗೂ ಸ್ವಂತ ಮಗನ ಥರ ನೋಡಿಕೊಂಡು ಅಷ್ಟು ಕೇರ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿಯಾಗುತ್ತೆ. ಒಂದು ಕ್ವಶನ್ ಪೇಪರ್ಸಿಂದ ಹಿಡಿದು ಎಲ್ಲನೂ ಅವರು ಮನೆಗೆ ತಂದು ಕೊಡ್ತಾಯಿದ್ರು. ನನಗದು ಎಷ್ಟು ಅವ್ನಿಗೆ ವಿದ್ಯಾಭ್ಯಾಸದಲ್ಲಿ ಅಭ್ಯಾಸ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತಾಯಿತ್ತು. ಎಲ್ಲ ಪೇಪರ್ಸ್ನ ಅವ್ನು ಟ್ರೈ ಮಾಡಲಿ, MCQಸಲ್ಲಿ ಎಲ್ಲ ಔಟ್ ಆಫ್ ಔಟ್ ಬರಲೇಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲರಿಗೂ ನನ್ನ ಧನ್ಯವಾದಗಳು. ದೇವಂತ್ ಕಾರ್ಲೆ ಫಾದರು ನನ್ನ ಮಗ ಅಕ್ಸೆಪ್ಟ್ ಮಾಡಿದ್ದ ಬರ್ತೀನಿ ಅಂತ. ಬಟ್ ಅವ್ರ ರಿವ್ಯಾಲ್ಯೂಷನಲ್ಲಿ ಸ್ವಲ್ಪ 2 ಮಾರ್ಕ್ಸ್ ಆರ್ಡ್ ಆಯಿತು. ಇಲ್ಲಿ ಮಾಸ್ಟರ್ ಕಾಲೇಜ್ ಕನ್ನಡಾಚಾರ್ಯರ ಹತ್ರ ಬಂದು ಕೇಳಿದೆ, 100% ಬರುತ್ತೆ, ನೀವು ಹಾಕಿ. ನಾನು ಈಗಲೇ ಹೋಗಿ ಹಾಕಿ ಅಂತೇಳಿ ಇದು ಮಾಡಿದರೆ ಅವತ್ತು ಹಾಕಿದ್ದೆ. ಅದು ಪ್ಲಸ್ ಆಯಿತು. ನನ್ನ ಮಗ ಡಿಸ್ಟ್ರಿಕ್ಟ್ ಸೆಕೆಂಡ್ ಟಾಪರ್ ಬಂದಿದ್ದಾನೆ, ಸ್ಟೇಟ್ಗೆ 6th ರ್ಯಾಂಕ್ ಬಂದಿದ್ದಾನೆ. ನನಗೆ ಖುಷಿ ಆಗ್ತದೆ, ನಮ್ಮ ಫ್ಯಾಮಿಲಿಗೆ ಖುಷಿ ಆಗ್ತದೆ. ಮತ್ತು ಇವನು ಓದಿದಂಥ ಶಾಲೆ ಯುನೈಟೆಡ್ ಅಕಾಡೆಮಿ ಹಾಗೂ ಮಾಸ್ಟರ್ ಕಾಲೇಜಿಗೆ ಒಳ್ಳೆಯ ಹೆಸರು ತಂದಿದ್ದಾನೆ. ನಮಗೆ ಖುಷಿ. ಹರ್ಷಿತಾ HC ಅವರ ಫಾದರ್ ನಾನು, ಚಂದ್ರೇಗೌಡ ಅಂತ. ಮರ್ಸ್ಲಹೊಸಳ್ಳಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ನಾನು ಪ್ರಿನ್ಸಿಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಮಾಸ್ಟರ್ PU ಕಾಲೇಜಿನ ವಿದ್ಯಾರ್ಥಿಗಳು ಹಾಸನ ಜಿಲ್ಲೆಯಲ್ಲೇ ಭಾಳ ಉತ್ತಮವಾದಂಥ ಒಂದು ದರ್ಜೆಯಲ್ಲಿ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಮಾಸ್ಟರ್ ಕಾಲೇಜ್ ವಿದ್ಯಾರ್ಥಿಯೇ, ಅದರಲ್ಲೂ ನನ್ನ ಮಗಳೇ ಡಿಸ್ಟಿಕಲ್ಲಿ ಟಾಪರ್ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಹಾಗೆ ಇಬ್ಬರು ವಿದ್ಯಾರ್ಥಿಗಳು ಕೂಡ ಡಿಸ್ಟಿಕಲ್ಲಿ ಸೆಕೆಂಡ್ ಟಾಪಲ್ಲಿದ್ದಾರೆ. ಇದೇ ಕಾಲೇಜ್ ವಿದ್ಯಾರ್ಥಿಗಳು, ಅದು ಕೂಡ ಹೆಮ್ಮೆ ಆಗುತ್ತೆ. ಒಟ್ಟು ಈ ಒಂದು ಫಲಿತಾಂಶವನ್ನು ತರಿಸುವಲ್ಲಿ ಸಂಸ್ಥೆ
ಸಂಸ್ಥೆಯ ಉಪನ್ಯಾಸಕ ವರ್ಗದವರು, ವಿಶೇಷ ಪ್ರಾಂಶುಪಾಲರು, ಉಪನ್ಯಾಸಕ ವರ್ಗದವರು, ಸಿಬ್ಬಂದಿ ವರ್ಗದವರು ಮತ್ತು ಲ್ಯಾಬು ಫ್ಯಾಕಲ್ಟಿಯಲ್ಲಿರೋಂಥವ್ರು ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಒಂದು ಶ್ರಮವನ್ನು ಹಾಕಿ ಕಾಲೇಜಿಗೆ ಒಳ್ಳೆಯ ಫಲಿತಾಂಶವನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಕಡೆಯಿಂದಲೂ ಕೂಡ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಪೇರೆಂಟ್ಸಲ್ಲೂ ಕೂಡ ಇರುತ್ತೆ. ನಾವು ಕೂಡ ಒಂದಷ್ಟು ಪ್ರಯತ್ನವನ್ನು ಹಾಕಿರ್ತೀವಿ. ವಿಶೇಷವಾಗಿ ಎಷ್ಟೇ ನಾವು ಪ್ರಯತ್ನ ಹಾಕಿದರೂ ಕೂಡ ವಿದ್ಯಾರ್ಥಿಗಳು ಗ್ರಹಿಕೆ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಅಧ್ಯಯನ ಮಾಡೋದ್ರಲ್ಲಿ ಇರುತ್ತೆ. ಇಲ್ಲಿಯ ಒಂದಷ್ಟು ವಿದ್ಯಾರ್ಥಿಗಳು, ನನ್ನ ಮಗಳು ವಿಶೇಷವಾಗಿ ಅವಳದೊಂದಿಷ್ಟು ಗ್ರಹಿಕೆ ಶಕ್ತಿ ಹೆಚ್ಚಿದೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಳ್ಳೆ ಕ್ಲಾಸಸ್ಸನ್ನು ಕೇಳ್ತಾಯಿದ್ಲು. ಅವಳದೊಂದು ವಿಶೇಷ ಏನಂದರೆ, ತರಗತಿಗಳು ಯಾವುದೇ ಕಾರಣಕ್ಕೆ ತರಗತಿಗಳು ಆರೋಗ್ಯ ಸರಿ ಇಲ್ಲದೇ ಇದ್ದಾಗ ಮಾತ್ರ ಒಂದಷ್ಟು ಆಬ್ಸೆಂಟ್ ಆಗ್ತಿದ್ದು ಬಿಟ್ಟರೆ ಬೇರೆ ಯಾವುದೇ ಟೈಮಲ್ಲೂ ಕೂಡ ತರಗತಿ ಮಿಸ್ ಮಾಡೋ ಚಾನ್ಸೇ ಇಲ್ಲ. ತರಗತಿಗಳನ್ನ ಅದು ಎಷ್ಟೇ ಎಂಥ ತರಗತಿ ಆದರೂ ಕೂಡ ತರಗತಿನಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಉಪನ್ಯಾಸಕರು ಅದನ್ನು ಕೇಳಿಕೊಂಡು ಗ್ರಹಿಸ್ಕೊಂಡು ಮೈಂಡಪ್ ಮಾಡಿಕೊಂಡು ಇಟ್ಕೊಳ್ಳೋಂಥ ಒಂದು ಸ್ವಭಾವ ಇತ್ತು, ಶಕ್ತಿ ಇತ್ತು. ಅದು ಹೆಲ್ಪ್ ಆಗಿದೆ. ವಿಶೇಷವಾಗಿ ಖಂಡಿತವಾಗಿ ಹೇಳೋದಾದರೆ, ಒಂದು ದಿವಸ ತಪ್ಪಿಸ್ಕೊಂಡ್ರೆ ಸಾಕು, ನಮ್ಮ ಕ್ಲಾಸ್ ಟೀಚರು ಬಹುಶಃ ಅವರು ಇಂಗ್ಲೀಷು ಚಿಂತನವರು ಇರಬೇಕು. ಭಾಳ ಕೇರ್ ತೊಗೊಳ್ತಿದ್ರು. ಸರ್ ಬಂದಿಲ್ಲ, ಮಗಳು ಬಂದಿಲ್ಲ ಸರ್ ಅಂತ. ಅವರು ತುಂಬ ಪ್ರತಿ ಸಂದರ್ಭದಲ್ಲೂ ಕೂಡ ಕೇರ್ ತಗೊಳ್ತಾಯಿದ್ರು. ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, 100ಗೆ 100 ತೆಗಿಬೇಕು, ಹರ್ಷಿತಾ ಅಂತ ಹೆಚ್ಚು ಒಂದು ಪ್ರೊವೋಕ್ ಮಾಡ್ತಾಯಿದ್ರು, ಇನ್ಸ್ಪಿರೇಷನ್ ಮಾಡ್ತಾಯಿದ್ರು. ಅವರಿಗೆ ನಾನು ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಅವ್ರು ಕೇರ್ ತೊಗೊಳ್ತಾಯಿದ್ರು, ಅವರಿಗೆ ಒಂದು ವಿಶೇಷ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ವಿಶೇಷವಾಗಿ ಒಂದು ಪೇಪರನ್ನು ತರಿಸಿದೆ. ಇವಳು ಹೇಳ್ತಾಯಿದ್ಲು, ಸರ್ ನಂದು ಎಲ್ಲೂ ಮಿಸ್ ಆಗಿರೋ ಚಾನ್ಸೇ ಇಲ್ಲ, ಅದು ಬಂದಿರುತ್ತೆ ಅಂತ. ಆವಾಗ ಪೇಪರ್ ತರಿಸಿ ಸ್ಕ್ಯಾನ್ ಕಾಪಿ ತಂದು ತೋರಿಸ್ದೆ ಇವ್ರಿಗೆ. ಸಾರು ಎಷ್ಟು ಬ್ಯೂಟಿಫುಲ್ ಆಗಿದೆ, 100ಗೆ 100 ಬರಬೇಕು, ಅದು ಏನೋ ಒಂದು ಮಾರ್ಕ್ಸ್ ಅವ್ನು ತಗೊಳ್ಳಿಬೇಕಾದ್ರೆ 99 ಅಂತೂ ಬಂದೇ ಬರುತ್ತೆ ಸರ್, ನೀವು ದಯವಿಟ್ಟು ಹಾಕಿ ಅಂತ ಹೇಳಿದರು. ಅವರ ಒಂದು ಸಲಹೆ ಮೇರೆಗೆ ನಾನು ರಿವ್ಯಾಲ್ಯೂಷನ್ ಹಾಕಿದಾಗ ಅದು ಒಳ್ಳೆಯ ಅಂಕ ಬಂದಿದೆ. ಕಾಲೇಜಿಗೆ ಒಳ್ಳೆಯ ಒಂದು ಹೆಸರನ್ನು ತಂದಿದ್ದಾಳೆ, ನಮಗೂ ಕೂಡ ಒಂದು ಹೆಸರನ್ನು ತಂದಿದ್ದಾಳೆ. ಅವಳು ಮುಂದಿನ ಒಂದು ವಿದ್ಯಾಭ್ಯಾಸ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾನೇ ಹಾರೈಸ್ಕೊಳ್ತಾ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಹರ್ಷಿತಾ ಎಚ್.ಸಿ. ನಾನು ಮಾಸ್ಟರ್ ಕಾಲೇಜ್ 2nd PU ಓದ್ತಾ ಇದ್ದೆ. ಈಗ ರಿಸಲ್ಟ್ಸ್ ಬಂದಿದೆ. ಮುಂಚೆ 590 ಬಂದಿತ್ತು, ಈಗ 595 ಬಂದಿದೆ. ಇಂಗ್ಲೀಷಲ್ಲಿ 5 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ. ರಿಎವ್ಯಾಲ್ಯೂಯೇಷನ್ ಆಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ, ಪೇರೆಂಟ್ಸು, ಟೀಚರ್ಸು, ಸ್ಟಾಫ್ ಎಲ್ಲ ಮೆಂಬರ್ಸು ಸಪೋರ್ಟ್ ಮಾಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೇಟಲ್ಲಿ 4th ರ್ಯಾಂಕು, ಡಿಸ್ಟಿಕಲ್ಲಿ ಫಸ್ಟ್ ಟಾಪ್ ಬಂದಿದೆ. ನನ್ನ ಹೆಸರು ಶ್ರೇಯಸ್ ಅಂತ. ನಾನು ಮಾಸ್ಟರ್ಸ್ PU ಕಾಲೇಜಲ್ಲಿ 2nd PU ಓದಿದೆ. ನಂದು ಸ್ಟಾರ್ಟಿಂಗ್ ರಿವ್ಯಾಲ್ಯೂಯೇಷನ್ಗಿಂತ ಮುಂಚೆ 591 ಮಾರ್ಕ್ಸ್ ಬಂದಿತ್ತು. ನಾನು ಬಯಾಲಜಿಲಿ 2 ಮಾರ್ಕ್ಸ್ ಕಮ್ಮಿ ಆಗಿತ್ತು. ನನಗೆ ಕಾನ್ಫಿಡೆನ್ಸ್ ಇತ್ತು ನಾನು ಬರೆದಿದ್ದೆ ಅಂತ ಅಂದ್ಬಿಟ್ಟು, ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದೆ. ಅದು 2 ಮಾರ್ಕ್ಸ್ ಮತ್ತೆ ಬಂದು ಮತ್ತೀಗ 593 ಆಗಿದೆ. ಸೊ ಡಿಸ್ಟಿಕ್ 2nd ರ್ಯಾಂಕ್ ಬಂದಿದೆ. ಸೊ ಇದು ಖುಷಿ ಇದೆ. ಎಲ್ಲ ನನ್ನ ಟೀಚಿಂಗ್ ಸ್ಟಾಫ್ಸ್ ಹಾಗೂ ಮತ್ತು ನಮ್ಮ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಎವ್ರಿ ಟೈಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈವನ್ ಲ್ಯಾಂಗ್ವೇಜ್ ಟೀಚರ್ಸು ಸಹ ಅವ್ರ ಪೀರಿಯಡಲ್ಲೂ ಸಹ ನೀವು ನೀಟಿಗೆ ಮೀನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸ್ಟಡಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರ ಪೀರಿಯಡಲ್ಲೂ ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತು ನಾನು ನೀಟ್ ಆಸ್ಪಿರೆಂಟ್. ಸೊ ನೀಟ್ ಎಕ್ಸಾಮ್ನ ಬರೆಯೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೀಟ್ May 5th ಇದೆ. ಸೊ ಅದು ನೀಟ್ May 5th ರಿಸಲ್ಟ್. ಜೀವನ್ ಕಾಲೆ ಅಂತ. ನಾನು ಸ್ಕೂಲಿಂಗ್ ಮಾಡಿದ್ದು ಯುನೈಟೆಡ್ ಅಕಾಡೆಮಿಲಿ ಮತ್ತು ಕಾಲೇಜ್ನ ಮಾಸ್ಟರ್ಸ್ PU ಕಾಲೇಜಲ್ಲಿ ಮಾಡಿದ್ದು. ನನಗೆ ಮೊದಲು ರಿವ್ಯಾಲ್ಯೂಯೇಷನ್ಗಿಂತ ಮುಂಚೆ 591 ಬಂದಿತ್ತು. ಕನ್ನಡದಲ್ಲಿ 2 ಮಾರ್ಕ್ಸ್ ಆ್ಯಡ್ ಆಗಿ ಈಗ 593 ಬಂದು ಡಿಸ್ಟಿಕ್ಕಿಗೆ 2nd ಹಾಗೂ ಸ್ಟೇಟಿಗೆ 6th ರ್ಯಾಂಕ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಾಲೇಜ್ ಸ್ಟಾಫ್ ಆಗಿರ್ಬೋದು, ನಾನ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದರು. ಅವ್ರ ಹೆಲ್ಪಿಂದನೂ ಇಲ್ಲಿಗೆ ರೀಚ್ ಆಗಿರೋದಕ್ಕೆ ಕಾರಣ ಆಗಿದೆ. ಇನ್ನೂ ಇಂಗ್ಲೀಷಲ್ಲಿ ಟ್ರೈ ಮಾಡ್ಬೋದಾಗಿತ್ತು, ಇಂಗ್ಲೀಷ್ ಅಲ್ವಾ ಅಂತ ಸುಮ್ಮನೆ.